ಪ್ರಯಾಗ್ರಾಜ್ನ ಕಾಲ್ತುಳಿತದಲ್ಲಿ ಸಾವಿನ ಸಂಖ್ಯೆ 30ಕ್ಕೆ ಏರಿಕೆಯಾಗಿದೆ. ಒಟ್ಟು 60 ಜನರಿಗೆ ಈ ಕಾಲ್ತುಳಿತದಲ್ಲಿ ಗಂಭೀರವಾದಂತಹ ಗಾಯಗಳಾಗಿದೆ. ಇನ್ನು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕುಂಭಮೇಳದಲ್ಲಿ ಭೀಕರ ಕಾಲ್ತುಳಿತದಲ್ಲಿ ಈವರೆಗೆ 30 ಜನರ ಸಾವಾಗಿದೆ. ಸಾವಿನ ಸಂಖ್ಯೆ 30ಕ್ಕೆ ಏರಿಕೆಯಾಗಿದೆ. 60 ಜನರಿಗೆ ಗಾಯಗಳಾಗಿದೆ. ಇನ್ನೂ ಅನೇಕರ ಸ್ಥಿತಿ ಗಂಭೀರವಾಗಿದೆ. ಇನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಮುಂದುವರಿಸಲಾಗ್ತಾ ಇದೆ. ಕುಂಭಮೇಳ ಉಸ್ತುವಾರಿ ಡಿಐಜಿ ವೈಭವ್ ಕೃಷ್ಣ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. 25 ಜನರ ಮೃತದೇಹಗಳನ್ನು ಗುರುತು ಪತ್ತೆ ಮಾಡಿದ್ದೀವಿ. ಅಂದರೆ ಆ ಮೃತದೇಹಗಳ ಒಂದು ಗುರುತು ಪತ್ತೆ ಕೂಡ ಇಲ್ಲಿ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ಕೋಟಿ ಜನ ಒಂದೇ ಕಡೆ ಸೇರಿರುವಂತಹ ಸಂದರ್ಭದಲ್ಲಿ ಜನರ ಮೃತದೇಹಗಳ ಗುರುತು ಪತ್ತೆ ಕಠಿಣವಾಗಿತ್ತು. ಈವರೆಗೆ ಒಟ್ಟು 25 ಜನರ ಮೃತದೇಹಗಳ ಗುರುತು ಪತ್ತೆ ಮಾಡಿದ್ದೀವಿ. ಗಾಯಾಳುಗಳು ಅದೇ ರೀತಿಯಾಗಿ ಯಾರ್ಯಾರು ನಾಪತ್ತೆಯಾಗಿರೋರಿದ್ದಾರೆ ಅವರಿಗಾಗಿ ಸಹಾಯವಾಣಿ ಕೂಡ ಓಪನ್ ಮಾಡಿದ್ದೀವಿ. ಸಹಾಯವಾಣಿ ನಂಬರ್ 1920. ಇದಕ್ಕೆ ಯಾರು ಬೇಕಾದರೂ ಕರೆ ಮಾಡಬಹುದು. 1920ಗೆ ಕರೆ ಮಾಡಿ ಯಾರಾದರೂ ನಿಮ್ಮವರು ನಾಪತ್ತೆಯಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡಿ. ಅದೇ ರೀತಿಯಾಗಿ ಯಾರಿಗಾದರೂ ಗಾಯಗಳಾಗಿದ್ದರೆ, ಆ ಒಂದು ಕಾಲ್ತುಳಿತದಲ್ಲಿ ಗಾಯಗಳು ಸಂಭವಿಸಿ ಚಿಕಿತ್ಸೆ ಸರಿಯಾಗಿ ಸಿಗ್ತಾ ಇಲ್ಲ ಅಥವಾ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಈ ನಂಬರ್ಗೆ ಕರೆ ಮಾಡಬಹುದು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸ್ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಇವತ್ತು ಒಂದೇ ದಿನ 8 ರಿಂದ 10 ಕೋಟಿ ಜನ ಪವಿತ್ರ ಸ್ನಾನ ಮಾಡೋದಕ್ಕೆ ಅಂತ ಸೇರಿಬಿಟ್ಟಿದ್ರು. ಇದೇ ಸಂದರ್ಭದಲ್ಲಿ 15 ಕಿಲೋಮೀಟರ್ವರೆಗೆ ಸಂಪೂರ್ಣವಾಗಿ ಜಾಮ್ ಇತ್ತು. ಅಷ್ಟೊಂದು ಪ್ರಮಾಣದಲ್ಲಿ ಜನ ಸೇರಿದ್ರು ಪವಿತ್ರ ಸ್ನಾನ ಮಾಡೋದಕ್ಕೆ ಅಂತ, ಪುಣ್ಯ ಸ್ನಾನ ಮಾಡೋದಕ್ಕೆ ಅಂತ. ಆದರೆ ಇದೇ ಸಂದರ್ಭದಲ್ಲಿ ಮುಂದುಗಡೆ ಹೋಗ್ತಾ ಇದ್ದಂತಹ ಜನ ಏಕಾಏಕಿ ಇದ್ದಕ್ಕಿದ್ದಂತೆ ಒಂದು ಬಹುದೊಡ್ಡದಾಗಿರುವಂತಹ ಗುಂಪಲ್ಲಿ ಏಕಾಏಕಿ ಹಿಂದಕ್ಕೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಹೋಗೋದಕ್ಕೆ ಎಲ್ಲೂ ಜಾಗವೇ ಇರಲಿಲ್ಲ. ಈ ಸಂದರ್ಭದಲ್ಲಿ ಒಂದು ಬಹುದೊಡ್ಡ ಗೊಂದಲ ಕ್ರಿಯೇಟ್ ಆಗುತ್ತೆ. ನೋಡ್ತಾ ಇದ್ದಂತೆ ಕಾಲ್ತುಳಿತ ಸಂಭವಿಸಿತು. ಈವರೆಗೆ 30 ಜನ ಈ ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. 29 जनवरी 2025 को इसमें ब्रह्म मुहूर्त से पूर्व प्रातः 1 बजे से 2 बजे के मध्य मेला क्षेत्र में अखाड़ा मार्ग पर भारी भीड़ का दबाव बना और इस भीड़ के दबाव के कारण दूसरी ओर के बैरिकेड्स टूट गए और भीड़ के लोग बैरिकेड्स बांधकर दूसरी तरफ ब्रह्म मुहूर्त के स्नान का इंतजार कर रहे श्रद्धालुओं को कुचलना शुरू कर दिया। यद्यपि प्रशासन ने तत्काल राहत और बचाव कार्य करते हुए ग्रीन कॉरिडोर बनाया और एम्बुलेंस के माध्यम से लगभग 90 घायलों को अस्पताल तक पहुंचाया, परंतु इसमें से दुर्भाग्यपूर्ण तरीके से 30 श्रद्धालुओं की दुखद मृत्यु हो गई है। 30 इनमें से 25 की पहचान हो चुकी है और शेष की शिनाख्त की जानी बाकी है। कुछ लोग बाहर के प्रदेशों के भी इनमें से हैं, जैसे कर्नाटक के 4 लोग हैं, असम से 1 है, गुजरात से 1 है। कुछ घायलों को परिवार के सदस्यों को लेकर चले गए हैं तथा 36 घायलों का इलाज स्थानीय मेडिकल कॉलेज में चल रहा है। श्रद्धालुओं की सुविधा के लिए मेला प्रशासन द्वारा हेल्पलाइन नंबर 1920 जारी किया गया है, जिस पर यदि कोई व्यक्ति गायब है तो उसके संबंध में जानकारी प्राप्त की जा सकती है। इस समय स्थिति सामान्य है। माननीय मुख्यमंत्री जी द्वारा सभी पूज्य महामंडलेश्वरों, संतों एवं अखाड़ों से वार्ता कर आग्रह किया गया है और सभी इस अमृत स्नान के भागीदार बने। सभी पूज्य शंकराचार्य, पूज्य आचार्य महामंडलेश्वर एवं अखाड़ों के द्वारा
श्रद्धालुओं की सुविधा का ध्यान रखते हुए कुछ विलंब से अमृत स्नान आज किया गया, जो कि आज सकुशल संपन्न कराया गया। स्नान